ಆಷಾಢ ಮಾಸ ಜಾತ್ರೆಗಳ ಮಾಸ ಎಂದೇ ಖ್ಯಾತಿ ಪಡೆದಿದೆ. ಈ ಆಷಾಢ ಮಾಸದಲ್ಲಿ ಎಲ್ಲೆಲ್ಲೂ ಜಾತ್ರೆ, ಬಾಡೂಟದ್ದೇ ಕಾರುಬಾರು. ಈ ಜಾತ್ರಾ ಸಂಭ್ರಮ ಚಿಕ್ಕಬಳ್ಳಾಪುರ ನಗರಕ್ಕೂ ಸೋಕಿದ್ದು, ಡಿವೈನ್ ಸಿಟಿಯಲ್ಲಿ ಕಳೆದ 3 ದಿನಗಳಿಂದ ಜಾತ್ರೆ ಸಂಭ್ರಮ ಮುಗಿಲು ಮುಟ್ಟಿದೆ. ಸ್ಥಳೀಯ ನಿವಾಸಿಗಳು ಸೇರಿ ಕಳೆದ 9 ವರ್ಷಗಳಿಂದ ಈ ಗ್ರಾಮ ದೇವತೆಗಳ ಜಾತ್ರೆ ನಡೆಸುತ್ತಿದ್ದು, ಈ ಬಾರಿಯೂ ಅದ್ದೂರಿಯಾಗಿ ಜಾತ್ರೆ ನಡೆಸಲಾಗುತ್ತಿದೆ. ಜಾತ್ರೆ ಅಂಗವಾಗಿ ಆನಂದ್ ಗುರೂಜಿ, ಕಿರುತೆರೆಯ ನಟ ನಟಿಯರು ಸೇರಿದಂತೆ ಇತರರು ಈ ಸಂಭ್ರಮದಲ್ಲಿ ಭಾಗವಹಿಸಿರುವುದು ವಿಶೇಷ. ಇಲ್ಲಿ ಮುಖ್ಯವಾಗಿ ಬೆಂಗಳೂರಿನ ಅಣ್ಣಮ್ಮ ದೇವಿ, ಸರ್ಕಲ್ ಮಾರಮ್ಮ ಸೇರಿದಂತೆ 16ಕ್ಕೂ ಹೆಚ್ಚು ಗ್ರಾಮ ದೇವತೆಗಳನ್ನು ತರಲಾಗಿದ್ದು, ಕಳೆದ 3 ದಿನಗಳಿಂದ ಪೂಜೆಗಳನ್ನು ನೆರವೇರಿಸಲಾಗುತ್ತಿದೆ. ಅಲ್ಲದೆ ಕಳೆದ 2 ದಿನಗಳಿಂದ ದೇವರಿಗೆ ಸಸ್ಯಾಹಾರಿ ನೈವೇದ್ಯ ನೀಡಿದ ಭಕ್ತರು ಇಂದು ದೀಪದಾರತಿ ಬೆಳಗಿ ಬಲಿ ನೀಡಲಾಗಿದೆ. ಅಲ್ಲದೆ ಸ್ಥಳೀಯ ನಿವಾಸಿಗಳಿಗೆ ಭರ್ಜರಿ ಬಾಡೂಟ ಆಯೋಜಿಸಲಾಗಿದೆ. ಡಿವೈನ್ ಸಿಟಿಯ ಎಲ್ಲಾ ನಿವಾಸಿಗಳು ಸಂಭ್ರಮದಿಂದ ಜಾತ್ರೆ ಆಚರಿಸುತ್ತಿರುವುದು ವಿಶೇಷ. ಮೊದಲನೇ ದಿವಸ ದೇವರುಗಳನ್ನ ತರಿಸಿ ಪೀಠ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ವಿ. 2ನೇ ದಿವಸ ಕೂಡ ಪೂಜೆ ಪುರಸ್ಕಾರಗಳನ್ನ ಜನಗಳಿಗೆಲ್ಲ ತರಿಸಿ ಪೂಜೆಗಳನ್ನ 2ನೇ ದಿವಸ ಕೂಡ ವಿಜೃಂಭಣೆಯಿಂದ ಪೂಜೆನ ಮಾಡಿದ್ವಿ. 3ನೇ ದಿವಸ ಬಲಿ ಕೊಟ್ಟು ಜಾತ್ರೆ ದೀಪಗಳ ಬೆಳಗ್ಗೆ ದೀಪಾರ್ತಿಗಳನ್ನ ತಂಬಿಟ್ಟಿನ ದೀಪಾರ್ತಿಗಳಿಗೆ 3ನೇ ದಿವಸ ಬಲಿ ಕೊಟ್ಟು ಇದು ಮಾಡಿದ್ವಿ. 4ನೇ ದಿವಸ ಮತ್ತೆ ಮೆರವಣಿಗೆ ಇರುತ್ತೆ, ಹೋಮ ಇದೆ, ಪ್ರತಂಗರ ಒಂದು ಹೋಮ ಇದೆ, ಹೋಮ ಮಾಡಿ ಮತ್ತೆ 5ನೇ ದಿವಸ ವಿಸರ್ಜನೆ ಮಾಡ್ಲಿಕ್ಕೆ ತಯಾರು ಮಾಡಿದ್ವಿ. 3 ದಿವಸದಲ್ಲಿ ನಮ್ಮ ಮೊದಲನೇ ದಿವಸ, 2ನೇ ದಿವಸ ನಮ್ಮ ಭಾನುವಾರ ದಿವಸ ಆನಂದ್ ಗುರೂಜಿ ಅವರು ಬಂದಿದ್ರು. ಆನಂದ್ ಗುರೂಜಿ ಅವರು ಅವ್ರ ಕುಟುಂಬ ಸಮೇತವಾಗಿ ಬಂದಿದ್ರು. 2ನೇ ಮತ್ತೆ 3ನೇ ದಿವಸ ನಿನ್ನೆ ಬಂದು ನಮ್ಮ ವನದುರ್ಗಿ ದೇವಿ ಆರಾಧಕರಾಗಿರ್ತಕ್ಕಂಥ ವನದುರ್ಗಿ ಗುರುದಾಸ್ ಶೆಣೈ ಅವರು ಬಂದಿದ್ರು. ಮತ್ತೆ ಉಗ್ರ ಮಂಜು ಮತ್ತೆ ಗೌತಮಿ ಅವರು ಮತ್ತೆ ಅವರು ಫ್ಯಾಮಿಲಿ ಸಮೇತವಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಸಂದೀಪ್ ರೆಡ್ಡಿ ಅಣ್ಣ ಮತ್ತೆ ಹರೀಶ್ ರೆಡ್ಡಿ ಅವರು ಮತ್ತೆ ಕೆಲವಾಗಿ ನಾರಾಯಣ ಸ್ವಾಮಿ ಅವರು ಮತ್ತೆ ನಮ್ಮ ಹೆಂಗಸಮಂಡರು ಎಲ್ಲರೂ ಈಗ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಗ್ರಾಮಸ್ಥರು ಮತ್ತೆ ಎಲ್ಲ ಚಿಕ್ಕಬಳ್ಳಾಪುರ ಮತ್ತು ನನ್ನ ಹೆಸರು ಶೀಲಾ ಅಂತ. ನಾವು ಡಿವೈನ್ ಸಿಟಿಯಲ್ಲಿ ಇರೋದು. ನಾವು ಡಿವೈನ್ ಸಿಟಿಯಲ್ಲಿ 9 ವರ್ಷದಿಂದ ಜಾತ್ರಾ ಮಹೋತ್ಸವ ನಡೆಸ್ಕೊಂಡ್ ಬರ್ತಾ ಇದೀವಿ. ಬೆಂಗಳೂರಿಂದ ಅಣ್ಣಮ್ಮ, ಸರ್ಕಲ್ ಮಾರಮ್ಮ, ಬಂಡಿ ಕಾಳಮ್ಮ, ಮತ್ತೆ ಚಾಮುಂಡೇಶ್ವರಿ, ಮತ್ತೆ ಭಕ್ತರಳ್ಳಿ ಎಲ್ಲಮ್ಮ, ದೊಡ್ಡಮ್ಮ, ಮಾರಮ್ಮ, ಚಿಕ್ಕಬಳ್ಳಾಪುರದಿಂದ ನಮ್ಮಿದ್ದೆಯಿಂದ ಮುದ್ಗನಕುಂಟೆ ಗಂಗಮ್ಮ, ಎಲ್ಲಮ್ಮ ಅವ್ರನ್ನೆಲ್ಲ ತರಿಸಿ ಸುಮಾರು ಒಂದು 15 ದೇವತೆಗಳನ್ನ ತರಿಸಿ ನಾವು ಪೂಜಾ ಮಹೋತ್ಸವ ನೆರವೇರಿಸ್ತಾ ಇದೀವಿ. ಇವತ್ತು ಬೆಳ್ಳಿದಾರ್ತಿ ತಂಬಿಟ್ಟಿನ ಆರತಿ ಮಾಡಿ ಅಮ್ಮನವ್ರಿಗೆ ಆರತಿ ಮಾಡಿ ಪೂಜೆ ಮಾಡ್ತಾ ಇದೀವಿ. ಭಾನುವಾರ ಆನಂದ್ ಗುರೂಜಿ ಮತ್ತೆ ಅವ್ರ ಫ್ಯಾಮಿಲಿ ಬಂದಿದ್ರು. ಸೋಮವಾರ ನಮ್ಮ ವನದುರ್ಗಿ ಗುರುಗಳು ಬಂದಿದ್ರು. ಮತ್ತೆ ಗೌತಮಿ, ಸತ್ಯ ಸೀರಿಯಲ್ ಹೀರೋಯಿನ್ ಗೌತಮಿ, ಮತ್ತೆ ಉಗ್ರ ಮಂಜು, ಬಿಗ್ ಬಾಸ್ ಇವರು ಅವರೆಲ್ಲ ಬಂದು ನಮ್ ಜೊತೆ ಇದ್ದು ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರು ಕಾರ್ಯಕ್ರಮಗಳು. 3ನೇ ದಿನವಾದ ಇಂದು ದೀಪದಾರತಿ, ಬಲಿ ಕಾರ್ಯಕ್ರಮಗಳು ನಡೆದಿದ್ದು, 4ನೇ ದಿನವಾದ ನಾಳೆ ಹೋಮ ಹವನಗಳು ನಡೆಯಲಿವೆ. 5ನೇ ದಿನ ದೇವರ ಮೆರವಣಿಗೆ ನಡೆದು ಜಾತ್ರೆಗೆ ತೆರೆ ಬೀಳಲಿದೆ. ಇದು 9ನೇ ವರ್ಷದ ಜಾತ್ರಾ ಮಹೋತ್ಸವ ಆಗಿದ್ದು, ಪ್ರಸಿದ್ಧ ನಟ ನಟಿಯರು ಸೇರಿದಂತೆ ಆನಂದ್ ಗುರೂಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾಳೆ ಹೋಮ ಹವನ ನಡೆಯಲಿದ್ದು, ಗುರುವಾರ ಅಂತಿಮವಾಗಿ ದೇವರ ಮೆರವಣಿಗೆ ನಡೆಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.